ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಏಕಕಾಲಕ್ಕೆ ನಮ್ಮ ಎಲ್ಲಾ ಪ್ರತಿನಿಧಿಗಳು ಆನ್ ಲೈವ್ ಜಾಯಿನ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಆಯಾ ಸುದ್ದಿಗಳು ಬಂದಾಗ ಆಯಾ ರಿಪೋರ್ಟರ್ಗಳನ್ನ ವರದಿಗಾರರನ್ನ ನಾವು ಮಾತಾಡಿಸ್ತೀವಿ. ಬೆಂಗಳೂರಿನಲ್ಲಿ ಕೆಜಿಎಫ್ ಬಾಬು ತಮಗೆಲ್ಲ ಗೊತ್ತಿದೆ, ದುಬಾರಿ ಬೆಲೆಯ ಕಾರುಗಳಿಗೆ ಟ್ಯಾಕ್ಸ್ ಕಟ್ಟದ ಹಿನ್ನೆಲೆ ಆರ್ಟಿಒ ಅಧಿಕಾರಿಗಳು ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಸುಮಾರು 37 ಲಕ್ಷ ಕಟ್ಟಿ ಇವತ್ತು 2 ದುಬಾರಿ ಬೆಲೆಯ ಕಾರುಗಳಿಗೆ ಇವರು ಟ್ಯಾಕ್ಸ್ ಅನ್ನ ಪೇ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿ ನೀಡಿದ್ದಾರೆ, ಬನ್ನಿ ನೋಡೋಣ. ಬೆಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಉದ್ಯಮಿ ಕೆಜಿಎಫ್ ಬಾಬುಗೆ ಶಾಕ್ ಕೊಟ್ಟಿದ್ದಾರೆ. ಅವರ ಮನೆಯಲ್ಲಿರುವಂತಹ ಐಷಾರಾಮಿ ಕಾರುಗಳಿಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತೇಳಿ ಆರ್ಟಿಒ ಅಧಿಕಾರಿಗಳು ರೇಡ್ ಮಾಡಿ ಈ ಒಂದು ಸಂಬಂಧಪಟ್ಟಂತೆ ಏನ್ ಟ್ಯಾಕ್ಸ್ ಕಟ್ಟಿಲ್ಲ ಅದನ್ನ ಪೇ ಮಾಡುವಂತೆ ಕೆಜಿಎಫ್ ಬಾಬು ಅವರಿಗೆ ಸೂಚನೆ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆನೆ ದಾಳಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಸದ್ಯಕ್ಕೆ ನಾನು ಅವರ ಮನೆ ಬಳಿ ಇದ್ದೀನಿ. ಅವರ ಮನೆ ಬಳಿ ಎಷ್ಟು ಕಾರ್ಗಳಿದೆ ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ, ಜೊತೆಗೆ ಏನು ಅಂತ ವಿವರಣೆ ನೀಡ್ತೀನಿ. ನೀವು ನೋಡ್ತಿರ್ಬೋದು, ಎಲ್ಲವೂ ಕೂಡ ಐಷಾರಾಮಿ ಕಾರುಗಳನ್ನ ಸುಮಾರು 4-5 ಕಾರ್ಗಳನ್ನ ಕೆಜಿಎಫ್ ಬಾಬು ಅವರು ಹೊಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 2 ಮುಖ್ಯವಾಗಿ ರೋಲ್ಸ್ ರಾಯ್ಸ್ ಕಾರ್ ಏನಿದೆ, ಈ 2 ಕಾರುಗಳಿಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಪಾಸಿಂಗ್ ನ ನಂಬರ್ ಇರುವಂತಹ ಈ 2 ಕಾರುಗಳಿಗೆ ಸಂಬಂಧಪಟ್ಟಂತೆ ಅವರು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಆರ್ಟಿಒ ಅಧಿಕಾರಿಗಳು ಬಂದು ರೇಡ್ ಮಾಡುವಂತ ಕೆಲಸವನ್ನ ಮಾಡಿದ್ರು. 2 ಕಾರುಗಳನ್ನು ಕೂಡ ಅಮಿತಾಬ್ ಬಚ್ಚನ್ ಮತ್ತೆ ಅಮೀರ್ ಖಾನ್ ಅವರಿಂದ ಕೆಜಿಎಫ್ ಬಾಬು ಅವರು ಇದನ್ನ ಖರೀದಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಮುಂಬೈನಲ್ಲಿ ಇದನ್ನ ಖರೀದಿ ಮಾಡಿದ್ದಾರೆ. ಮುಂಬೈ ಮತ್ತೆ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ 2 ರಾಜ್ಯಗಳಲ್ಲಿ ಅವುಗಳನ್ನ ಬಳಸುವಂತ ಕೆಲಸವನ್ನ ಕೆಜಿಎಫ್ ಬಾಬು ಅವರು ಮಾಡ್ತಾರೆ. ಆದ್ರೆ ಈ ಒಂದು ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಏನ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಅದನ್ನ ಕಟ್ಟಿಲ್ಲ ಅಂತ ಹೇಳಿ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಟ್ಯಾಕ್ಸ್ ಎಷ್ಟು ಕಟ್ಟಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ನೀಡೋದಕ್ಕೆ ಬಂದಿದ್ರು. ಸ್ವತಃ ಜಂಟಿ ಆಯುಕ್ತರು ಆರ್ಟಿಒ ವಿಭಾಗದ ಶೋಭಾ ಅವರು ಬಂದು ಪರಿಶೀಲನೆ ಮಾಡಿದ್ರು. ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಪಡೆದ್ರು. ಏನೆಲ್ಲ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಕೆಜಿಎಫ್ ಬಾಬು ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಇವತ್ತು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ಆರ್ಟಿಒ ಅಧಿಕಾರಿಗಳು ಬಂದಿದ್ರು. ಏನಾಯ್ತು, ಟ್ಯಾಕ್ಸ್ ಕಟ್ಟಿಲ್ವಾ, ನೀವು ಎಷ್ಟು ಕಟ್ಟಬೇಕಿದೆ ಅಂತ? ಇನ್ನೂ ಐಡಿಯಾನು ಇಲ್ಲ. ಅದು ಈಗ ಟ್ಯಾಕ್ಸ್ ಏನ್ ಬಂದಿದೆ ಏನಂತ ನನಗೂ ಇನ್ನೂ ಐಡಿಯಾ ಇಲ್ಲ. ಸಡನ್ ಆಗಿ ಬಂದಿದ್ದಾರೆ, ಬಂದು ಪಾಪ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ, ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ದು ಆಫೀಸು ಬಾಂಬೆನಲ್ಲಿದೆ, ಬಾಂಬೆ ಆಫೀಸಲ್ಲಿ ಈ ಗಾಡಿನ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ನೋಟಿಸ್ ಕೊಟ್ಟರೆ ನಾನು ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳಿದ್ದೀನಿ. ಈಗ 2 ಕಾರುಗಳನ್ನ ನೀವು ಖರೀದಿ ಮಾಡಿದ್ರೆ, ಇವೆರಡು ಕಾರ್ಗೆ ಸಂಬಂಧಪಟ್ಟಂತೆ ಇವು ಎಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿದೆ, ಮತ್ತೆ ಇಲ್ಲಿಂದ ಎಷ್ಟು ವರ್ಷಗಳಿಂದ ರಿಜಿಸ್ಟ್ರೇಷನ್ ಮುಂಬೈಯಲ್ಲಿ ಆಗಿದೆ. ಮುಂಬೈಯಲ್ಲಿ ಗಾಡಿಗಳು ರಿಜಿಸ್ಟ್ರೇಷನ್ ಮುಂಬೈಯಲ್ಲಿ ಆಗಿದೆ. ಇಲ್ಲಿ ಕರ್ನಾಟಕ ಟ್ಯಾಕ್ಸ್ ಕೇಳ್ತಾ ಇದ್ದಾರೆ. ಅದಕ್ಕೆ ಅದು ಇವಾಗ ಕೇಳ್ತೀನಿ ಅವ್ರಿಗೆ ಏನ್ ಮಾಡ್ಬೇಕಂತ. ಇವಾಗ ಆರ್ಟಿಒ ಆಫೀಸರ್ ಬಂದಿದ್ದಾರೆ, ಮತ್ತೆ ಆರ್ಟಿಒ ಟ್ರಾನ್ಸ್ಪೋರ್ಟ್ ಕಮಿಷನರ್ ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ನಾನು ಕಾನೂನು ವಿರುದ್ಧವಾಗಿ ಹೋಗೋವನಲ್ಲ, ಟ್ಯಾಕ್ಸ್ ಏನ್ ಬಾಕಿ ಇದೆ ಕಟ್ಟನ್ನ, ಏನ್ ತೊಂದರೆ ಇಲ್ಲ ಅಂದ್ರೆ ಗಾಡಿ ಬಾಂಬೆ ಆಫೀಸ್ ಟ್ರಾನ್ಸ್ಫರ್ ಮಾಡ್ತೀನಿ. ವಿಡಿಯೋ ಜರ್ನಲಿಸ್ಟ್ ಕಾಂತರಾಜು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಏಕಕಾಲಕ್ಕೆ ನಮ್ಮ ಎಲ್ಲಾ ಪ್ರತಿನಿಧಿಗಳು ಆನ್ ಲೈವ್ ಜಾಯಿನ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಆಯಾ ಸುದ್ದಿಗಳು ಬಂದಾಗ ಆಯಾ ರಿಪೋರ್ಟರ್ಗಳನ್ನ ವರದಿಗಾರರನ್ನ ನಾವು ಮಾತಾಡಿಸ್ತೀವಿ. ಬೆಂಗಳೂರಿನಲ್ಲಿ ಕೆಜಿಎಫ್ ಬಾಬು ತಮಗೆಲ್ಲ ಗೊತ್ತಿದೆ, ದುಬಾರಿ ಬೆಲೆಯ ಕಾರುಗಳಿಗೆ ಟ್ಯಾಕ್ಸ್ ಕಟ್ಟದ ಹಿನ್ನೆಲೆ ಆರ್ಟಿಒ ಅಧಿಕಾರಿಗಳು ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಸುಮಾರು 37 ಲಕ್ಷ ಕಟ್ಟಿ ಇವತ್ತು 2 ದುಬಾರಿ ಬೆಲೆಯ ಕಾರುಗಳಿಗೆ ಇವರು ಟ್ಯಾಕ್ಸ್ ಅನ್ನ ಪೇ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿ ನೀಡಿದ್ದಾರೆ, ಬನ್ನಿ ನೋಡೋಣ. ಬೆಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಉದ್ಯಮಿ ಕೆಜಿಎಫ್ ಬಾಬುಗೆ ಶಾಕ್ ಕೊಟ್ಟಿದ್ದಾರೆ. ಅವರ ಮನೆಯಲ್ಲಿರುವಂತಹ ಐಷಾರಾಮಿ ಕಾರುಗಳಿಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತೇಳಿ ಆರ್ಟಿಒ ಅಧಿಕಾರಿಗಳು ರೇಡ್ ಮಾಡಿ ಈ ಒಂದು ಸಂಬಂಧಪಟ್ಟಂತೆ ಏನ್ ಟ್ಯಾಕ್ಸ್ ಕಟ್ಟಿಲ್ಲ ಅದನ್ನ ಪೇ ಮಾಡುವಂತೆ ಕೆಜಿಎಫ್ ಬಾಬು ಅವರಿಗೆ ಸೂಚನೆ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆನೆ ದಾಳಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಸದ್ಯಕ್ಕೆ ನಾನು ಅವರ ಮನೆ ಬಳಿ ಇದ್ದೀನಿ. ಅವರ ಮನೆ ಬಳಿ ಎಷ್ಟು ಕಾರ್ಗಳಿದೆ ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ, ಜೊತೆಗೆ ಏನು ಅಂತ ವಿವರಣೆ ನೀಡ್ತೀನಿ. ನೀವು ನೋಡ್ತಿರ್ಬೋದು, ಎಲ್ಲವೂ ಕೂಡ ಐಷಾರಾಮಿ ಕಾರುಗಳನ್ನ ಸುಮಾರು 4-5 ಕಾರ್ಗಳನ್ನ ಕೆಜಿಎಫ್ ಬಾಬು ಅವರು ಹೊಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 2 ಮುಖ್ಯವಾಗಿ ರೋಲ್ಸ್ ರಾಯ್ಸ್ ಕಾರ್ ಏನಿದೆ, ಈ 2 ಕಾರುಗಳಿಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಪಾಸಿಂಗ್ ನ ನಂಬರ್ ಇರುವಂತಹ ಈ 2 ಕಾರುಗಳಿಗೆ ಸಂಬಂಧಪಟ್ಟಂತೆ ಅವರು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಆರ್ಟಿಒ ಅಧಿಕಾರಿಗಳು ಬಂದು ರೇಡ್ ಮಾಡುವಂತ ಕೆಲಸವನ್ನ ಮಾಡಿದ್ರು. 2 ಕಾರುಗಳನ್ನು ಕೂಡ ಅಮಿತಾಬ್ ಬಚ್ಚನ್ ಮತ್ತೆ ಅಮೀರ್ ಖಾನ್ ಅವರಿಂದ ಕೆಜಿಎಫ್ ಬಾಬು ಅವರು ಇದನ್ನ ಖರೀದಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಮುಂಬೈನಲ್ಲಿ ಇದನ್ನ ಖರೀದಿ ಮಾಡಿದ್ದಾರೆ. ಮುಂಬೈ ಮತ್ತೆ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ 2 ರಾಜ್ಯಗಳಲ್ಲಿ
ರಾಜ್ಯಗಳಲ್ಲಿ ಅವುಗಳನ್ನ ಬಳಸುವಂತ ಕೆಲಸವನ್ನ ಕೆಜಿಎಫ್ ಬಾಬು ಅವರು ಮಾಡ್ತಾರೆ. ಆದ್ರೆ ಈ ಒಂದು ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಏನ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಅದನ್ನ ಕಟ್ಟಿಲ್ಲ ಅಂತ ಹೇಳಿ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಟ್ಯಾಕ್ಸ್ ಎಷ್ಟು ಕಟ್ಟಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ನೀಡೋದಕ್ಕೆ ಬಂದಿದ್ರು. ಸ್ವತಃ ಜಂಟಿ ಆಯುಕ್ತರು ಆರ್ಟಿಒ ವಿಭಾಗದ ಶೋಭಾ ಅವರು ಬಂದು ಪರಿಶೀಲನೆ ಮಾಡಿದ್ರು. ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಪಡೆದ್ರು. ಏನೆಲ್ಲ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಕೆಜಿಎಫ್ ಬಾಬು ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಇವತ್ತು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ಆರ್ಟಿಒ ಅಧಿಕಾರಿಗಳು ಬಂದಿದ್ರು. ಏನಿದು, ಏನಾಯ್ತು, ಟ್ಯಾಕ್ಸ್ ಕಟ್ಟಿಲ್ವಾ, ನೀವು ಎಷ್ಟು ಕಟ್ಟಬೇಕಿದೆ ಅಂತ? ಏನು ಇನ್ನೂ ಐಡಿಯಾನು ಇಲ್ಲ. ಅದು ಈಗ ಟ್ಯಾಕ್ಸ್ ಏನ್ ಬಂದಿದೆ ಏನಂತ ನನಗೂ ಇನ್ನೂ ಐಡಿಯಾ ಇಲ್ಲ. ಸಡನ್ ಆಗಿ ಬಂದಿದ್ದಾರೆ, ಬಂದು ಪಾಪ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ದು ಆಫೀಸು ಬಾಂಬೆನಲ್ಲಿದೆ. ಬಾಂಬೆ ಆಫೀಸಲ್ಲಿ ಈ ಗಾಡಿನ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ಅದನ್ನ ನೋಟಿಸ್ ಕೊಟ್ಟರೆ ನಾನು ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳಿದ್ದೀನಿ. ಈಗ 2 ಕಾರುಗಳನ್ನ ನೀವು ಖರೀದಿ ಮಾಡಿದ್ರೆ, ಇವೆರಡು ಕಾರ್ಗೆ ಸಂಬಂಧಪಟ್ಟಂತೆ ಇವು ಎಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿದೆ, ಮತ್ತೆ ಇಲ್ಲಿಂದ ಎಷ್ಟು ವರ್ಷಗಳಿಂದ ರಿಜಿಸ್ಟ್ರೇಷನ್ ಮುಂಬೈಯಲ್ಲಿ ಆಗಿದೆ. ಮುಂಬೈಯಲ್ಲಿ ಈ ಗಾಡಿಗಳು ರಿಜಿಸ್ಟ್ರೇಷನ್ ಮುಂಬೈಯಲ್ಲಿ ಆಗಿದೆ. ಇಲ್ಲಿ ಕರ್ನಾಟಕ ಟ್ಯಾಕ್ಸ್ ಕೇಳ್ತಾ ಇದ್ದಾರೆ. ಅದಕ್ಕೆ ಅದು ಇವಾಗ ಕೇಳ್ತೀನಿ ಅವ್ರಿಗೆ ಏನ್ ಮಾಡ್ಬೇಕಂತ. ಇವಾಗ ಆರ್ಟಿಒ ಆಫೀಸರ್ ಬಂದಿದ್ದಾರೆ, ಮತ್ತೆ ಆರ್ಟಿಒ ಟ್ರಾನ್ಸ್ಪೋರ್ಟ್ ಕಮಿಷನರ್ ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ನಾನು ಕಾನೂನು ವಿರುದ್ಧವಾಗಿ ಹೋಗೋವನಲ್ಲ, ಟ್ಯಾಕ್ಸ್ ಏನ್ ಬಾಕಿ ಇದೆ ಕಟ್ಟನ್ನ, ಏನ್ ತೊಂದರೆ ಇಲ್ಲ ಅಂದ್ರೆ ಗಾಡಿ ಬಾಂಬೆ ಆಫೀಸ್ ಟ್ರಾನ್ಸ್ಫರ್ ಮಾಡ್ತೀನಿ. ವಿಡಿಯೋ ಜರ್ನಲಿಸ್ಟ್ ಕಾಂತರಾಜು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಏಕಕಾಲಕ್ಕೆ ನಮ್ಮ ಎಲ್ಲಾ ಪ್ರತಿನಿಧಿಗಳು ಆನ್ ಲೈವ್ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಆಯಾ ಸುದ್ದಿಗಳು ಬಂದಾಗ ಆಯಾ ರಿಪೋರ್ಟರ್ಗಳನ್ನ, ವರದಿಗಾರರನ್ನ ನಾವು ಮಾತಾಡಿಸ್ತೀವಿ. ಬೆಂಗಳೂರಿನಲ್ಲಿ ಕೆಜಿಎಫ್ ಬಾಬು, ತಮಗೆಲ್ಲ ಗೊತ್ತಿದೆ, ದುಬಾರಿ ಬೆಲೆಯ ಕಾರುಗಳಿಗೆ ಟ್ಯಾಕ್ಸ್ ಕಟ್ಟದ ಹಿನ್ನೆಲೆ ಆರ್ಟಿಒ ಅಧಿಕಾರಿಗಳು ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಸುಮಾರು 37 ಲಕ್ಷ ಕಟ್ಟಿ ಇವತ್ತು 2 ದುಬಾರಿ ಬೆಲೆಯ ಕಾರುಗಳಿಗೆ ಇವರು ಟ್ಯಾಕ್ಸ್ ಅನ್ನ ಪೇ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿ ನೀಡಿದ್ದಾರೆ, ಬನ್ನಿ ನೋಡೋಣ. ಬೆಳಂಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಉದ್ಯಮಿ ಕೆಜಿಎಫ್ ಬಾಬುಗೆ ಶಾಕ್ ಕೊಟ್ಟಿದ್ದಾರೆ. ಅವರ ಮನೆಯಲ್ಲಿರುವಂತಹ ಐಷಾರಾಮಿ ಕಾರುಗಳಿಗೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತೇಳಿ ಆರ್ಟಿಒ ಅಧಿಕಾರಿಗಳು ರೇಡ್ ಮಾಡಿ ಈ ಒಂದು ಸಂಬಂಧಪಟ್ಟಂತೆ ಏನ್ ಟ್ಯಾಕ್ಸ್ ಕಟ್ಟಿಲ್ಲ ಅದನ್ನ ಪೇ ಮಾಡುವಂತೆ ಕೆಜಿಎಫ್ ಬಾಬು ಅವರಿಗೆ ಸೂಚನೆ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆನೆ ದಾಳಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಸದ್ಯಕ್ಕೆ ನಾನು ಅವರ ಮನೆ ಬಳಿ ಇದ್ದೀನಿ. ಅವರ ಮನೆ ಬಳಿ ಎಷ್ಟು ಕಾರ್ಗಳಿದೆ ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ, ಜೊತೆಗೆ ಏನು ಅಂತ ವಿವರಣೆ ನೀಡ್ತೀನಿ. ನೀವು ನೋಡ್ತಿರ್ಬೋದು, ಎಲ್ಲವೂ ಕೂಡ ಐಷಾರಾಮಿ ಕಾರುಗಳನ್ನ, ಸುಮಾರು 4-5 ಕಾರುಗಳನ್ನ ಕೆಜಿಎಫ್ ಬಾಬು ಅವರು ಹೊಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 2 ಮುಖ್ಯವಾಗಿ ರೋಲ್ಸ್ ರಾಯ್ಸ್ ಕಾರ್ ಏನಿದೆ, ಈ 2 ಕಾರುಗಳಿಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಪಾಸಿಂಗ್ ನ ನಂಬರ್ ಇರುವಂತಹ ಈ 2 ಕಾರುಗಳಿಗೆ ಸಂಬಂಧಪಟ್ಟಂತೆ ಅವರು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಆರ್ಟಿಒ ಅಧಿಕಾರಿಗಳು ಬಂದು ರೇಡ್ ಮಾಡುವಂತ ಕೆಲಸವನ್ನು ಮಾಡಿದ್ರು. 2 ಕಾರುಗಳನ್ನು ಕೂಡ ಅಮಿತಾಬ್ ಬಚ್ಚನ್ ಮತ್ತೆ ಅಮೀರ್ ಖಾನ್ ಅವರಿಂದ ಕೆಜಿಎಫ್ ಬಾಬು ಅವರು ಇದನ್ನ ಖರೀದಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಮುಂಬೈನಲ್ಲಿ ಇದನ್ನ ಖರೀದಿ ಮಾಡಿದ್ದಾರೆ. ಮುಂಬೈ ಮತ್ತೆ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ 2 ರಾಜ್ಯಗಳಲ್ಲಿ ಅವುಗಳನ್ನ ಬಳಸುವಂತ ಕೆಲಸವನ್ನ ಕೆಜಿಎಫ್ ಬಾಬು ಅವರು ಮಾಡ್ತಾರೆ. ಆದ್ರೆ ಈ ಒಂದು ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಏನ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಅದನ್ನ ಕಟ್ಟಿಲ್ಲ ಅಂತ ಹೇಳಿ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಟ್ಯಾಕ್ಸ್ ಎಷ್ಟು ಕಟ್ಟಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ನೀಡೋದಕ್ಕೆ ಬಂದಿದ್ರು. ಸ್ವತಃ ಜಂಟಿ ಆಯುಕ್ತರು ಆರ್ಟಿಒ ವಿಭಾಗದ ಶೋಭಾ ಅವರು ಬಂದು ಪರಿಶೀಲನೆ ಮಾಡಿದ್ರು. ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಪಡೆದ್ರು. ಏನೆಲ್ಲ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಕೆಜಿಎಫ್ ಬಾಬು ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಇವತ್ತು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ ಆರ್ಟಿಒ ಅಧಿಕಾರಿಗಳು ಬಂದಿದ್ರು. ಏನಿದು, ಏನಾಯ್ತು, ಟ್ಯಾಕ್ಸ್ ಕಟ್ಟಿಲ್ವಾ, ನೀವು ಎಷ್ಟು ಕಟ್ಟಬೇಕಿದೆ ಅಂತ? ಏನು ಇನ್ನೂ ಐಡಿಯಾನು ಇಲ್ಲ. ಅದು ಈಗ ಟ್ಯಾಕ್ಸ್ ಏನ್ ಬಂದಿದೆ ಏನಂತ ನನಗೂ ಇನ್ನೂ ಐಡಿಯಾ ಇಲ್ಲ. ಸಡನ್ ಆಗಿ ಬಂದಿದ್ದಾರೆ, ಬಂದು ಪಾಪ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ದು ಆಫೀಸು ಬಾಂಬೆನಲ್ಲಿದೆ. ಬಾಂಬೆ ಆಫೀಸಲ್ಲಿ ಈ ಗಾಡಿನ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ಅದನ್ನ ನೋಟಿಸ್ ಕೊಟ್ಟರೆ ನಾನು ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳಿದ್ದೀನಿ. ಈಗ 2 ಕಾರುಗಳನ್ನ ನೀವು ಖರೀದಿ ಮಾಡಿದ್ರೆ, ಇವೆರಡು ಕಾರ್ಗೆ ಸಂಬಂಧಪಟ್ಟಂತೆ ಇವು ಎಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿದೆ, ಮತ್ತೆ ಇಲ್ಲಿಂದ ಎಷ್ಟು ವರ್ಷಗಳಿಂದ ರಿಜಿಸ್ಟ್ರೇಷನ್ ಮುಂಬೈಯಲ್ಲಿ ಆಗಿದೆ. ಮುಂಬೈಯಲ್ಲಿ ಈ ಗಾಡಿಗಳು ರಿಜಿಸ್ಟ್ರೇಷನ್ ಮುಂಬೈಯಲ್ಲಿ ಆಗಿದೆ. ಇಲ್ಲಿ ಕರ್ನಾಟಕ ಟ್ಯಾಕ್ಸ್ ಕೇಳ್ತಾ ಇದ್ದಾರೆ. ಅದಕ್ಕೆ ಅದು ಇವಾಗ ಕೇಳ್ತೀನಿ ಅವ್ರಿಗೆ ಏನ್ ಮಾಡ್ಬೇಕಂತ. ಇವಾಗ ಆರ್ಟಿಒ ಆಫೀಸರ್ ಬಂದಿದ್ದಾರೆ, ಮತ್ತೆ ಆರ್ಟಿಒ ಟ್ರಾನ್ಸ್ಪೋರ್ಟ್ ಕಮಿಷನರ್ ಬಂದಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ನಾನು ಕಾನೂನು ವಿರುದ್ಧವಾಗಿ ಹೋಗೋವನಲ್ಲ, ಟ್ಯಾಕ್ಸ್ ಏನ್ ಬಾಕಿ ಇದೆ ಕಟ್ಟನ್ನ, ಏನ್ ತೊಂದರೆ ಇಲ್ಲ ಅಂದ್ರೆ ಗಾಡಿ ಬಾಂಬೆ ಆಫೀಸ್ ಟ್ರಾನ್ಸ್ಫರ್ ಮಾಡ್ತೀನಿ. ವಿಡಿಯೋ ಜರ್ನಲಿಸ್ಟ್ ಕಾಂತರಾಜು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.